ಆಸ್ತಿ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಕ್ಕಿ ರೈ ಟಾರ್ಗೆಟ್ ಆದ್ರ 3 ಜನರಿಗೆ ಆಸ್ತಿಯನ್ನ ಹಂಚಿದ್ರು ಮುತ್ತಪ್ಪ ರೈ. ಮೊದಲ ಪತ್ನಿಯ 2 ಮಕ್ಕಳು, ಅದೇ ರೀತಿಯಾಗಿ 2ನೇ ಪತ್ನಿಗೆ ಆಸ್ತಿಯನ್ನ ಹಂಚಿಕೆ ಮಾಡಿದ್ದಾರೆ. ಇದುವೇ ಇದೀಗ ರಿಕ್ಕಿ ರೈ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಆಯ್ತಾ ಅನ್ನುವಂತಹ ಅನುಮಾನವನ್ನ ಹುಟ್ಟಿಸಿದೆ. 3 ಜನರಿಗೆ ಆಸ್ತಿಯನ್ನ ಹಂಚಿದ್ರು ಮುತ್ತಪ್ಪ ರೈ. ಮೊದಲ ಪತ್ನಿಯ 2 ಮಕ್ಕಳು, ಹಾಗೇನೆ 2ನೇ ಪತ್ನಿಗೂ ಆಸ್ತಿ ಹಂಚಿದ್ರು. ಮೊದಲ ಪತ್ನಿಯ ಮಕ್ಕಳಾದ ರಿಕ್ಕಿ ಹಾಗೂ ರಾಖಿಗೆ ಆಸ್ತಿಯನ್ನ ಹಂಚಿದ್ರು. ಕೊನೆ ಕಾಲದಲ್ಲಿ ಕೈ ಹಿಡಿದಿದ್ದ 2ನೇ ಪತ್ನಿಗೂ ಪಾಲನ್ನ ಕೊಟ್ಟಿದ್ದಾರೆ. 3 ಜನರಿಗೆ ಆಸ್ತಿ ಹಂಚಿ ವಿಲ್ಲನ್ನ ಮಾಡಿದ್ರು ಮುತ್ತಪ್ಪ ರೈ. 2ನೇ ಪತ್ನಿಗೆ ಚಿನ್ನಾಭರಣ, 1 ಕಾರನ್ನ ಹಂಚಿಕೆ ಮಾಡಿದ್ರೆ, ದೊಡ್ಡ ಮೊತ್ತದ ಕ್ಯಾಶ್, HD ಕೋಟೆಯಲ್ಲಿ 1 ಆಸ್ತಿ, ಬೆಂಗಳೂರಿನ ಸಹಕಾರ ನಗರದಲ್ಲಿ 1 ಕಟ್ಟಡವನ್ನ ಹಂಚಿಕೆ ಮಾಡಿದ್ರು. ಆದ್ರೆ ಸಮಾನಾಗಿ ಆಸ್ತಿಯನ್ನ ಹಂಚಿಲ್ಲ ಅಂತ ಹೇಳಿ ಅನುರಾಧ ಗಲಾಟೆಯನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಆಗಾಗ ರಿಕ್ಕಿ ಹಾಗೂ ರಾಖಿ ಜೊತೆಗೆ ಅನುರಾಧ ಜಗಳ ಮಾಡ್ತಿದ್ರಂತೆ. ಕೋರ್ಟ್ಗೂ ದಾವೆಯನ್ನ ಹೂಡಿದ್ರಂತೆ ಅವರ ಚಿಕ್ಕಮ್ಮ ಆಗಿರುವಂತಹ ಅನುರಾಧ ಅವರು. ಇದೇ ಆಸ್ತಿ ವಿಚಾರಕ್ಕೆ ಕೊಲೆ ಮಾಡಿಸೋ ಪ್ಲಾನ್ ಮಾಡಿದ್ರು ಅಂತ ಹೇಳಲಾಗಿದೆ. ಈಗ FIR ಅಲ್ಲೂ ಕೂಡ ಇವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಕಾರಣ ಈಗ FIR ಅಲ್ಲಿ ಅವರ ಕಾರು ಡ್ರೈವರ್ ಅಂದ್ರೆ ರಿಕ್ಕಿಯ ಕಾರು ಡ್ರೈವರ್ ಆಗಿದ್ದಂತಹ ಬಸವರಾಜ್ ಅವರಿಗೆ ರಿಕ್ಕಿ ಕೊಟ್ಟ ಮಾಹಿತಿಯ ಪ್ರಕಾರ ಇವರ ಮೇಲೆ ಅನುಮಾನ ಇದೆ ಅಂತ ಹೇಳಿ. ಯಾಕೆ ಅನುಮಾನ ಅಂತ ಹೇಳಿದ್ರೆ ಈ ಹಿಂದೆ ಕೊಡಿಂತಹ ಆಸ್ತಿಯ ವಿಚಾರಕ್ಕೆ ಸಾಕಷ್ಟು ಗಲಾಟೆಗಳು ಆಗಿತ್ತು. ಆ ಕಾರಣಕ್ಕಾಗಿ ಇವರೇ ಈ ತರ ಮಾಡಿಸಿರಬಹುದು ಅನ್ನುವಂತಹ ಅನುಮಾನ ಇದೆ. 3 ಜನರಿಗೆ ಮುತ್ತಪ್ಪ ರೈ ಆಸ್ತಿಯನ್ನ ಹಂಚಿಕೆ ಮಾಡಿದ್ರು. ಆದ್ರೆ ಅನುರಾಧ ಹೇಳೋ ಪ್ರಕಾರ ಸಮನಾಗಿ ಹಂಚಿಕೆ ಮಾಡಿಲ್ಲ. ಹಾಗಾಗಿ ಆಗಾಗ ಜಗಳವನ್ನ ಮಾಡ್ತಾ ಇದ್ರಂತೆ ರಿಕ್ಕಿ ರೈ ಆಗಿರ್ಬೋದು ರಾಖಿ ಜೊತೆಗೆ. ರಿಕ್ಕಿ ರೈ ಕೊಲೆ ಯತ್ನದ ಕೇಸ್ ಬಗ್ಗೆ ಮುತ್ತಪ್ಪ ರೈ ಸಂಬಂಧಿ ಪ್ರಕಾಶ್ ರೈ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ನೋಡೋಣ. ನಿನ್ನೆ ರಾತ್ರಿ 12:15ಗೆ ನಮ್ಮ ಅಡ್ವೊಕೇಟ್ ನಾರಾಯಣ ಸ್ವಾಮಿ ಅವರು ಫೋನ್ ಮಾಡ್ತಾರೆ ನನಗೆ. ನಾನು ಅಷ್ಟೊತ್ತಿಗೆ ಮನೆಯಲ್ಲೇ ಮಲಗಿದ್ದೆ. ಫೋನ್ ಮಾಡ್ತಾರೆ, ಏನೋ ಗೇಟ್ ಮುಂದೆ ಫೈರ್ ಆಗಿದೆ, ಏನು ಅಂತ ಅರ್ಜೆಂಟ್ ಹೋಗಿ ಒಂದು ಸಾರಿ ನೋಡಿ ಅಂತ ಹೇಳಿದ್ರು. ನಾನು ಇಮಿಡಿಯೇಟ್ ಎದ್ಬಿಟ್ಟು ಬಂದೆ. ಬರೋತ್ತಿಗೆ ಗೇಟ್ ಹತ್ರ ಗೇಟ್ ಸೆಕ್ಯೂರಿಟಿ ಕೇಳಿದೆ ಏನಾಯಿತು, ಅಲ್ಲ ಒಂದು ಸ್ವಲ್ಪ ಮುಂದೆ ಏನೋ ದೊಡ್ಡದು ಫೈರ್ ಆದಂಗೆ ಸೌಂಡ್ ಆಯಿತು. ಅಷ್ಟೊತ್ತಿಗೆ ಸೆಕ್ಯೂರಿಟಿ ಎಲ್ಲ ಕರ್ಕೊಂಡು ಇಮಿಡಿಯೇಟ್ ಹೋಗಿದ್ದಾರೆ ಮುಂದೆ ಅಂತಂದ್ರು. ಹಂಗೆ ನಾನು ಬಿಡದಿಗೆ ಹೋದೆ, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದೆ, ಅಲ್ಲಿ ಇರಲಿಲ್ಲ. ಆಮೇಲೆ ಬಂದರೆ ಭರತ್ ಕೆಂಪಣ್ಣ ಹಾಸ್ಪಿಟಲ್ ಫಸ್ಟ್ ಏಡ್ ಪಡ್ಕೊಳ್ತಾ ಇದ್ರು. ಅಲ್ಲಿ ಹೋಗಿದ್ದಾಗ ಅವ್ರ ಮೂಗಿನ ಈ ಭಾಗದಲ್ಲಿ ಒಂದಷ್ಟು ಇಲ್ಲಿ ಗಾಯ ಆಗಿತ್ತು. ಅಂತೂ ನಾವು ವೈಯಕ್ತಿಕವಾಗಿ ನನಗದು ಗೊತ್ತಿಲ್ಲ. ಅದನ್ನು ನಾಳೆ ಇನ್ನು ಮುಂದೆ ಎನ್ಕ್ವೈರಿಯಲ್ಲಿ ರಿಕ್ಕಿ ರೈ ಅವರೇ ಹೇಳ್ಬೇಕು ಅವರಿಗೆ ಯಾರ ಮೇಲೆ ಇದಿದೆ ಏನಿದೆ ಅಂತ. ಬಟ್ ನ್ಯಾಚುರಲ್ ಆಗಿ ಒಬ್ಬ ಈ ಒಂದು ಅಂಡರ್ ವರ್ಲ್ಡ್ ಇದರಲ್ಲಿ ಮುತ್ತಪ್ಪ ರೈ ಅವ್ರಿಗೆ ಆದಂಥ ಹೆಸರು ಅದಿರೋದು ಆ ದ್ವೇಷದ ಮೂಲಕಲೂ ಕೂಡ ಎಲ್ಲೋ ಒಂದು ಕಡೆ ಸದ್ದು ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅನ್ನಿಸ್ತದೆ. ಅದನ್ನು ಹೇಳೋಕ್ಕೆ ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲವೂ ಕೂಡ ತನಿಖೆ ಆದಮೇಲೆ ಗೊತ್ತಾಗಬೇಕು. ಇವತ್ತಿನ ಡಿಪಾರ್ಟ್ಮೆಂಟ್ ವ್ಯವಸ್ಥೆಯಲ್ಲಿ ಅದು ಎಲ್ಲವೂ 100% ತನಿಖೆ ಆಗುತ್ತೆ ಅನ್ನೋಂಥ ಭರವಸೆ ನಮಗಿದೆ. ಏನಂತಂದರೆ ಮುತ್ತಪ್ಪ ರೈ ಅವ್ರ ಮಗ ಎಲ್ಲೋ ಒಂದು ಕಡೆ ಅದನ್ನು ಇದು ಮಾಡಿದರೆ ಅದು ಒಂದು ಸದ್ದಾಗ್ಬೋದು, ಅವ್ರ ಮಗನಿಗೆ ಮಾಡಿದ್ರು ಅಂಥದ್ದು ಇರ್ಬೋದು, ಅಥವಾ ಬೇರೆ ವೈಯಕ್ತಿಕವಾಗಿ ಅವ್ರದ್ದು ಏನಾದ್ರು ಇದೆಯೋ ಗೊತ್ತಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ತನಿಖೆಯ ವಿಚಾರ ಆಗಿರ್ಬೋದು, ಅವರ ಆಸ್ತಿಯ ವಿಚಾರ ಆಗಿರ್ಬೋದು, ಅವರ ನಡುವೆ ಇದ್ದಂತಹ ಕಲಹ ಆಗಿರ್ಬೋದು, ಯಾವ ರೀತಿಯಾಗಿ ಇದೀಗ ಈ ಪ್ರಕರಣದಲ್ಲಿ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ? ನವಿತಾ ಜೈನ್, ಏನಂದರೆ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಮೇಲೆ ಏನು ಶೂಟೌಟ್ ಆಗಿದೆ, ಈ ಶೂಟೌಟ್ನಿಂದ ಸಾಕಷ್ಟು ಆಯಾಮಗಳು ಕಂಡುಕೊಳ್ತಾ ಇದೆ. ಯಾಕಂದರೆ ಒಂದು ಕಡೆ ಅಂಡರ್ವರ್ಲ್ಡ್ ಆಗಿರ್ಬೋದು ಎನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದ್ದರೆ, ಮತ್ತೊಂದು ಕಡೆ ಅವರ ಕುಟುಂಬದ ಸಮಸ್ಯೆಯಿಂದ ಈ ಘಟನೆ ಆಗಿರ್ಬೋದಾ ಎನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಯಾಕಂದರೆ ಮುತ್ತಪ್ಪ ರೈ ಅವರ 2ನೇ ಪತ್ನಿ ಅನುರಾಧ ಅವರು ಏನು ವಿಚ್ಛೇದನ ಆಗಿತ್ತು, ಆ ಸಂದರ್ಭದಲ್ಲಿ ಅವರಿಗೆ ಆಸ್ತಿ ಹಂಚಿಕೆ ಆದಂಥ ಸಂದರ್ಭದಲ್ಲಿ ನನಗೆ ಸಮಾನವಾಗಿ ಆಸ್ತಿ ಹಂಚಿಕೆ ಆಗಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಕೆಲವೊಂದಷ್ಟು ಬಾರಿ ಸಾಕಷ್ಟು ಗಲಾಟೆಯನ್ನು ಕೂಡ ಮಾಡಿದರು ರಿಕ್ಕಿ ರೈ ಜೊತೆಗೆ. ಹಾಗೆ ರಿಕ್ಕಿ ರೈ ಅವರ ಅಣ್ಣ ರಾಕೇಶ್ ರೈ ಜೊತೆಗೆ ಸಾಕಷ್ಟು ಒಂದು ಮನಸ್ತಾಪ ಕೂಡ ಇತ್ತು ಎನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಅವರ ಕಡೆಯಿಂದ ಏನಾದರೂ ಈ ಒಂದು ಶೂಟೌಟ್ ಆಗಿರ್ಬೋದಾ ಎನ್ನುವಂಥ ಅನುಮಾನ ಕೂಡ ವ್ಯಕ್ತ ಆಗ್ತಾಯಿದೆ. ಜೊತೆಗೆ ಒಂದು ರಿಯಲ್ ಎಸ್ಟೇಟ್ ಸಂಬಂಧವಾಗಿ ರಿತೇಶ್ ಶೆಟ್ಟಿ ಮತ್ತು ರಾಕೇಶ್ ಮಲಿ ಹಾಗೆ ಮತ್ತೋರ್ವರ ಒಂದು ವಿಚಾರವಾಗಿಯೂ ಕೂಡ ಅನುಮಾನ ವ್ಯಕ್ತ ಆಗ್ತಾಯಿದೆ. ಒಂದು ಏನು ಫ್ಲ್ಯಾಟ್ ವಿಚಾರವಾಗಿ ಆ ಒಂದು ಘಟನೆ ಆಗಿರ್ಬೋದು, ಅವರ ಕಡೆಯಿಂದಲೂ ಕೂಡ ಈ ಒಂದು ಶೂಟೌಟ್ ನಡೆದಿರ್ಬೋದು ಎನ್ನುವಂಥ ಅನುಮಾನ ಕೂಡ ವ್ಯಕ್ತ ಆಗ್ತಾಯಿದೆ. ಮತ್ತೊಂದು ಕಡೆ ಬೇರೆ ಬೇರೆ ರೀತಿಯಾದಂಥ ಮಾಹಿತಿಗಳು ಕೂಡ ಬರ್ತಾಯಿದೆ. ಯಾಕಂದರೆ ಮುತ್ತಪ್ಪ ರೈ ಹೇಳಿ ಕೇಳಿ ಅಂಡರ್ವರ್ಲ್ಡಲ್ಲಿ ಒಂದು ಡಾನ್ ಆಗಿದ್ದಂಥವ್ರು ಅವರ ಪುತ್ರನನ್ನು ಈ ರೀತಿಯಾಗಿ ಒಂದು ಶೂಟೌಟ್ ಮಾಡಿದರೆ
ಒಂದು ಅಂಡರ್ವರ್ಲ್ಡಲ್ಲಿ ತನ್ನದೇ ಆದಂಥ ಒಂದು ವೈಯಕ್ತಿಕ ವರ್ಚಸ್ಸನ್ನು ಬೆಳೆಸ್ಕೊಳ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ಗ್ಯಾಂಗ್ಗಳು ಕೂಡ ಇದರಲ್ಲಿ ಭಾಗಿಯಾಗಿರ್ಬೋದು ಎನ್ನುವಂಥ ಅನುಮಾನವನ್ನು ಮುತ್ತಪ್ಪರಯವರ ಕುಟುಂಬಸ್ಥರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಬಿಡದಿ ಪೊಲೀಸ್ ಠಾಣೆಯಲ್ಲಿ 4 ಜನರ ವಿರುದ್ಧ FIR ಕೂಡ ದಾಖಲಾಗಿದೆ. ಪೊಲೀಸರು ಈಗಾಗಲೇ ರಿಕ್ಕಿ ರೈ ಕಾರು ಚಾಲಕ ಬಸವರಾಜ್ ಕೊಟ್ಟಿರತಕ್ಕಂಥ ದೂರಿನ ಅನ್ವಯ FIR ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಈಗಾಗಲೇ ತನಿಖೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ರಾಮನಗರ SP ಶ್ರೀನಿವಾಸ್ ಗೌಡ ಈಗಾಗಲೇ ವಿಶೇಷ ತಂಡವನ್ನು ರಚನೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲ ರೀತಿಯ ಆಯಾಮಗಳನ್ನು ಕೂಡ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದು ವೈಯಕ್ತಿಕ ಕಾರಣಕ್ಕೆ ಆಗಿದೆಯಾ ಅಥವಾ ಬೇರೆ ಅಂಡರ್ವರ್ಲ್ಡ್ ವಿಚಾರವಾಗಿ ಏನಾದರೂ ನಡೆದಿರಬಹುದಾ ಎನ್ನುವಂಥ ಅನುಮಾನಗಳು ಕೂಡ ಪೊಲೀಸರು ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ. ರಿಕ್ಕಿ ರೈಗೆ ಶೂಟ್ ಮಾಡಿದ್ದು ಒಂದು ಕಾಂಪೌಂಡ್ ಹತ್ತಿರದಿಂದ. ಕಾಂಪೌಂಡ್ನ ರಂಧ್ರದ ಒಳಗಿನಿಂದ ಗನ್ ಅನ್ನ ಇಟ್ಟು ಅದರೊಳಗಿಂದ ಫೈರಿಂಗ್ ಮಾಡಲಾಗಿದೆ. ಅದೇ ಸ್ಥಳದಿಂದ ನಮ್ಮ ರಿಪೋರ್ಟರ್ ಪ್ರತೀಕ್ಷಾ ವಿವರಣೆಯನ್ನ ಕೊಟ್ಟಿದ್ದಾರೆ, ನೋಡೋಣ. ಮುತ್ತಪ್ಪ ರೈ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿರೋದು ನಿನ್ನೆ ರಾತ್ರಿ ಸುಮಾರು 12:50 ಸುಮಾರಿಗೆ ಮನೆಯಿಂದ ಬೆಂಗಳೂರಿಗೆ ಹೋಗುವಂತ ಸಂದರ್ಭದಲ್ಲಿ ಗುಂಡಿನ ದಾಳಿಯನ್ನು ಮಾಡಿ ಅವರನ್ನು ಗಾಯಗೊಳಿಸಿರುವಂತಹ ಘಟನೆ ಬೆಂಗಳೂರಿನ ಹೊರವಲಯದ ಒಂದು ಬಿಡದಿ ಬಳಿ ನಡೆದಿದೆ. ನಾವೀಗ ಏನ್ ನೋಡ್ತಾ ಇದ್ದೀವಿ, ಇದು ಘಟನಾ ನಡೆದ ಸ್ಥಳ. ಇದು ಏನು ಬಿಡದಿಯ ಒಂದು ಮುತ್ತಪ್ಪ ರೈ ಮನೆ ಏನಿದೆ, ಆ ಒಂದು ಮನೆಯಿಂದ ನಿನ್ನೆ ರಾತ್ರಿ 12:50 ಸುಮಾರಿಗೆ ರಿಕ್ಕಿ ರೈ ತಮ್ಮ ಒಂದು ಬ್ಲಾಕ್ ಕಲರ್ ಒಂದು ಫಾರ್ಚುನರ್ ಕಾರ್ನಲ್ಲಿ ಬೆಂಗಳೂರು ಕಡೆಗೆ ಹೊರಟಿರ್ತಾರೆ. ಮನೆಯಿಂದ ಕಾರು ಹೊರಗಡೆ ಬಂದ ಒಂದು ಕೂದಲೆಲೆ ದೂರ ಏನಿದೆ, ಅಂದ್ರೆ ಸುಮಾರು ಒಂದು ಮನೆ ಆ ಒಂದು ಗೇಟ್ ಕಾಡ್ತಾ ಇದೆ. ಆ ಒಂದು ಗೇಟಿನಿಂದ ಸುಮಾರು ಒಂದು 30 ಮೀಟರ್ ದೂರದಲ್ಲಿ ಒಂದು ಕಾರು ಮೇನ್ ರೋಡ್ಗೆ ಬರುತ್ತೆ. ಮೇನ್ ರೋಡ್ಗೆ ಬಂದ ಕೂಡಲೇ ಒಂದು ದಿಢೀರನೆ ಏಕಾಏಕಿ ಅವರ ಕಾರಿನ ಮೇಲೆ ಒಂದು ಗುಂಡಿನ ದಾಳಿಯನ್ನ ಮಾಡಿ ಒಂದು ಅವ್ರ ಮೇಲೆ ಒಂದು ಅಟ್ಯಾಕ್ ಮಾಡಿರೋ ಘಟನೆ ಕೂಡ ನಡೆದಿರೋದು. ನಾವೀಗ ಏನ್ ನೋಡ್ತಾ ಇದ್ವಿ, ಇದು ಮುತ್ತಪ್ಪ ರೈ ಅವರ ಪುತ್ರ ಒಂದು ರಿಕ್ಕಿ ರೈ ಟ್ರಾವೆಲ್ ಮಾಡ್ತಾ ಇದ್ದಂತ ಒಂದು ಬ್ಲಾಕ್ ಕಲರ್ ಫಾರ್ಚುನರ್ ಕಾರ್ ಇದು. ಈ ಒಂದು ಕಾರಿನಲ್ಲಿ ಒಂದು ಗುಂಡು ಹಾದು ಹೋಗಿರುವಂತಹ ಒಂದು ಏನು ಸೀನ್ ಏನಿದೆ ಅದನ್ನು ಕೂಡ ನಾವು ನೋಡಬಹುದು. ಏನು ಕಾರಿನ ಒಂದು ಬಾಡಿಯನ್ನೇ ಅದು ಡ್ಯಾಮೇಜ್ ಮಾಡಿದೆ. ನಂತರ ಈ ಒಳಭಾಗದ ಒಂದು ಸೀಟ್ ಏನಿದೆ, ಆ ಒಂದು ಸೀಟ್ ಅನ್ನು ನುಗ್ಗಿ ನಂತರ ಆ ಒಂದು ಬುಲೆಟ್ ಮುತ್ತಪ್ಪ ರೈ ಪುತ್ರ ಒಂದು ರಿಕ್ಕಿ ರೈ ಒಂದು ಮೂಗಿಗೆ ಒಂದು ಬಡಿದಿರುವಂತ ಕೂಡ ಈಗ ಆಗಿದೆ. ಏನು ಆ ಒಂದು ಸೀಟನ್ನು ಸೀಳಿಕೊಂಡು ಬುಲೆಟ್ ಏನಿದೆ ಅದು ರಿಕ್ಕಿ ರೈ ಒಂದು ಮೂಗಿಗೆ ಒಂದು ತಾಗಿರುವಂತದ್ದು. ಸದ್ಯ ಈಗ ಸ್ಥಳಕ್ಕೆ ರಾಮನಗರದ ಒಂದು ಬಿಡದಿ ಪೊಲೀಸರು ಮತ್ತೆ ಸೋಕೋ ಟೀಮ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರು ಈ ಒಂದು ಇನ್ಸಿಡೆಂಟ್ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಲ್ಲವನ್ನೂ ಕೂಡ ಮಾಹಿತಿ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಕಾಟ್ರೇಜ್ ಬಿದ್ದಿರುವಂತಹ ಒಂದು ಸ್ಥಳಗಳೇನಿದೆ ಅದನ್ನು ಮಾರ್ಕ್ ಮಾಡಿ ಮಹಜರು ಮಾಡುವಂತ ಕೆಲಸವನ್ನು ಕೂಡ ಈಗ ಬಿಡದಿ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಸ್ಥಳದಲ್ಲಿ ಏನು ಒಂದು ಸುತ್ತಿನ ಫೈರಿಂಗ್ ಆಗಿರುವಂತದ್ದು ಮತ್ತೆ ಹಾಗೂ ಏನು ಒಂದು ಬೇಸಿಕ್ ಮೊಬೈಲ್ ಫೋನ್ ಕೂಡ ಇಲ್ಲಿ ಪತ್ತೆಯಾಗಿದೆ. ಆ ಒಂದು ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡೆದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಸೋಕೋ ತಂಡದಿಂದ ಆಗ್ತಿದೆ. ಮತ್ತೆ ರಾಮನಗರ ಪೊಲೀಸರು ಕೂಡ ಈ ಒಂದು ಶೂಟರ್ಸ್ ಯಾರಿದ್ದಾರೆ ಅವ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಶಾರ್ಪ್ ಶೂಟರ್ ಇಂದ ಈ ಒಂದು ಕೃತ್ಯ ಆಗಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ನೇರವಾಗಿ ಗುರಿಯಾಗಿಸಿ ಒಂದು ಡ್ರೈವಿಂಗ್ ಸೀಟ್ ಕಡೆಗೆ ಒಂದು ಫೈರಿಂಗ್ ಮಾಡಿದ್ದಾರೆ ಅಂದ್ರೆ ಅದು ಟ್ರೈನಿಂಗ್ ಆಗಿರುವಂತಹ ಶೂಟರ್ಸ್ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತ ಆಗಿದೆ. ಅದರಿಂದ ಈಗ ಏನು ರಾಮನಗರ ಪೊಲೀಸರು ಒಂದು 4 ವಿಶೇಷ ತಂಡಗಳನ್ನ ರಚನೆ ಮಾಡಿ ಈ ಒಂದು ಆರೋಪಿಗಳನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಶೂಟರ್ಸ್ ನ ಹಿಂದೆ ಒಂದು ಬೇರೆ ಒಂದು ಕೈವಾಡ ಇರುವಂತಹ ಸಾಧ್ಯತೆ ಕೂಡ ಇದೆ. ಮತ್ತೆ ಇದು ಯಾವ ಕಾರಣಕ್ಕೋಸ್ಕರ ಈ ರೀತಿ ಕೃತ್ಯ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಾಂಪೌಂಡ್ ನಲ್ಲಿ ಅಡಗಿದಂತ ಒಂದು ಏನು ಶೂಟರ್ಸ್ ಏನಿದ್ರೆ ಅವರು ನೇರವಾಗಿ ಅವರೊಂದು ಏನು ಕಾರನ್ನೇ ಗುರಿಯಾಗಿರಿಸಿಕೊಂಡು ಒಂದು ಫೈರಿಂಗ್ ಅನ್ನ ಮಾಡಿದ್ದಾರೆ. ಏನು ಈ ಒಂದು ಕಾಂಪೌಂಡ್ ನಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಇದೆ. ಆ ಒಂದು ಹೋಲ್ಸ್ ನಲ್ಲಿ ಒಂದು ಏನು ಗನ್ ಅನ್ನ ಇಟ್ಟು ನೇರವಾಗಿ ಒಂದು ಚಾಲಕನನ್ನ ಗುರಿಯಾಗಿಸಿ ಒಂದು ಫೈರಿಂಗ್ ಅನ್ನ ಮಾಡಿರುವಂತದ್ದು. ಪ್ರತಿ ಬಾರಿ ಒಂದು ಕಾರನ್ನ ರಿಕ್ಕಿ ರೈ ಅವರೇ ಏನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ನಿನ್ನೆ ಚಾಲಕನನ್ನ ಕೂರಿಸಿಕೊಂಡು ಒಂದು ಡ್ರೈವ್ ಮಾಡ್ಕೊಂಡು ಅವ್ರು ಹಿಂಬದಿ ಸೀಟ್ ನಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಒಂದು ಡ್ರೈವಿಂಗ್ ಸೀಟ್ ನಲ್ಲಿ ಅವರೇ ಇದ್ದಾರೆ ಅಂತೇಳಿ ಏನು ಶೂಟರ್ಸ್ ಏನಿದ್ರೆ ಅವರು ನೇರವಾಗಿ ಅವರ ಕಾರನ್ನ ಗುರಿಯಾಗಿಸಿ ಒಂದು ಫೈರಿಂಗ್ ಅನ್ನ ಮಾಡ್ತಾರೆ. ಆದ್ರೆ ಅದೃಷ್ಟವಶಾತ್ ಅವರು ಹಿಂಬದಿ ಇದ್ದಿದ್ರಿಂದ ಆ ಒಂದು ಬುಲೆಟ್ ನೇರವಾಗಿ ಅವರ ಮೂಗನ್ನ ತಾಗಿ ನಂತರ ಹೊರಗಡೆ ಹೋಗಿರೋದು. ಸದ್ಯ ಈ ಒಂದು ಹಂತಕರು ಈ ಒಂದು ಕಾಂಪೌಂಡ್ ನ ಆ ಒಂದು ಮರ ಏನ್ ಕಾಣ್ತಾ ಇದೆ ಆ ಒಂದು ಮರದ ಬಳಿಯ ಒಂದು ಅಡಿಗೆ ಕುಳಿತು ಈ ಒಂದು ಶೂಟ್ ಅನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಏನು ಇಲ್ಲಿ ಕುಳಿತುಕೊಂಡು ಅವರು ಪಕ್ಕಾ ಪ್ಲಾನ್ ಅನ್ನ ಮಾಡಿ ಈ ಒಂದು ಶೂಟ್ ಮಾಡಿರಬಹುದು ಅನ್ನೋ ಒಂದು ಶಂಕೆ ಕೂಡ ಈಗ ವ್ಯಕ್ತವಾಗಿದ್ದು ಪೊಲೀಸರು ಕೂಡ ಈಗ ಸ್ಥಳದಲ್ಲಿ ಮಹಜರು ಮಾಡಿ ಒಂದು ತನಿಖೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಏನು ಆ ಒಂದು 2 ಮರ ಏನಿದೆ ಆ ಒಂದು ಮರದ ಪಕ್ಕದಲ್ಲಿ ಒಂದು ದೊಡ್ಡ ಒಂದು ಕಾಂಪೌಂಡ್ ನಲ್ಲಿ ಏನು ಹೋಲ್ಸ್ ಕಾಣ್ತಾ ಇದೆ ಆ ಒಂದು ಹೋಲ್ಸ್ ನಲ್ಲಿ ಅವರು ಗನ್ ಅನ್ನ ಇಟ್ಟು ನೇರವಾಗಿ ಅವರನ್ನ ಟಾರ್ಗೆಟ್ ಮಾಡಿ ಫೈರ್ ಮಾಡಿರೋದು ಕೂಡ ಗೊತ್ತಾಗುತ್ತೆ. ಇದು ರಸ್ತೆ ಬದಿಯ ಏನು ಅಂದ್ರೆ ಮುತ್ತಪ್ಪ ರೈ ಅವರ ಮನೆಗೆ ಅಪೋಸಿಟ್ ಅಲ್ಲೇ ಇರುವಂತಹ ಒಂದು ಕಾಂಪೌಂಡ್ ಇದು. ಅವರ ಮನೆಯಿಂದ ಕಾರು ಹೊರಗಡೆ ಬಂದಾಗ ನೇರವಾಗಿ ಅವರನ್ನ ಅಬ್ಸರ್ವ್ ಮಾಡಿ ಈ ಒಂದು ಕಾರಿನ ಮೇಲೆ ಒಂದು ಗುಂಡಿನ ದಾಳಿ ಕೂಡ ಆಗಿರುವಂತದ್ದು. ಸದ್ಯ ಈಗ ಬಿಡದಿ ಪೊಲೀಸರು ಈ ಒಂದು ಘಟನೆ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡು ಈ ಒಂದು ಘಟನಾ ಸ್ಥಳದಲ್ಲಿ ಮಹಜರು ಮಾಡಿ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.